ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಮಕಾಲೀನ ಇತಿಹಾಸದ ನಕ್ಷೆಯ ಒಂದು ಪ್ರಶ್ನೆಗೆ ಆ ಪ್ಲೇಸಸ್ಗಳನ್ನು ಗುರುತಿಸುವಂತಹ ಒಂದು ವಿಡಿಯೋವನ್ನು ನೋಡಿದ್ದೀರಾ. ಈ ವಿಡಿಯೋದಲ್ಲಿ ನೀವು ಅದರ ಒಂದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಗುರುತಿಸಿರುವಂತಹ ಒಂದು ಪ್ಲೇಸ್ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಶ್ರೀನಗರ. ಹಾಗಾದರೆ ಶ್ರೀನಗರದ ಐತಿಹಾಸಿಕ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಈ ಶ್ರೀನಗರ ನಾನು ಆಗಲೇ ಹೇಳಿದಾಗೆ ಇದು ನಮ್ಮ ಜಮ್ಮು ಕಾಶ್ಮೀರದ ರಾಜಧಾನಿ. ಇದು ಜಮ್ಮು ಕಾಶ್ಮೀರದ ರಾಜಧಾನಿ. ಹಾಗೆ ಇಲ್ಲಿ ಮುಖ್ಯವಾಗಿ ದಾಲ್ ಸರೋವರ ಇದೆ. ಇಲ್ಲಿ ಒಂದು ದಾಲ್ ಲೇಕ್ ಅಂತ ಇದೆ, ದಾಲ್ ಸರೋವರ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ನಿಮಗೆ ಬೋಟಿಂಗಿಗೆ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ನೀವು ಯಾವಾಗಾದರೂ ಹೋದರೆ ಅಲ್ಲಿ ಹೋಗ್ಬೋದು. ಹಾಗೆ ಇದು ಸಮಕಾಲೀನ ಇತಿಹಾಸಕ್ಕೆ ಯಾಕೆ ಮುಖ್ಯಪ್ಪ ಅಂತಂದರೆ, ಸ್ವತಂತ್ರ ಬಂದ ನಂತರ ಇವರು ಭಾರತದ ಒಕ್ಕೂಟವನ್ನು ಸೇರಲಿಕ್ಕೆ ಒಪ್ಪೋದಿಲ್ಲ. ಆಗ ಅಲ್ಲಿ ರಾಜ ಯಾರಿರ್ತಾನಪ್ಪ ಅಂತಂದರೆ, ಹರಿಸಿಂಗ್ ಅನ್ನುವಂತಹ ರಾಜ, ಹಿಂದೂ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಬಟ್ ಅಲ್ಲಿ ಇರುವಂತಹ ಬಹುತೇಕರು ಮುಸ್ಲಿಮರಾಗಿರ್ತಾರೆ. ಜೊತೆಗೆ ಪಾಕಿಸ್ತಾನವು ಕೂಡ ತಾನು ಅದನ್ನು ಕಬಳಿಸ್ಕೋಬೇಕು ಅಂತ ಹೊಂಚು ಹಾಕ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರು ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಸ್ತಾರೆ. ಡಿಟೇಲ್ ಆಗಿದೆ ಇದು, ಜಸ್ಟ್ ಈಗ ನೆನ್ಪಿಡಿ. ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅನ್ನುವಂಥ, ಅಂದರೆ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಸಿ ಭಾರತಕ್ಕೆ ಇದನ್ನು ವಿಲೀನವನ್ನು ಮಾಡ್ಕೊಳ್ತಾರೆ, ಜಮ್ಮು ಕಾಶ್ಮೀರವನ್ನು. ಹಾಗಾಗಿ ಇದು ಐತಿಹಾಸಿಕವಾಗಿ ಬಹು ಮುಖ್ಯವಾದಂತಹ ಪ್ಲೇಸು. ಇಷ್ಟರಲ್ಲಿ ಯಾವುದಾದ್ರೂ ಒಂದೆರಡು ಪಾಯಿಂಟ್ ಬರೆದ್ರೂ ಕೂಡ ಸಾಕಾಗುತ್ತೆ. ಹಾಗೆ ಎರಡನೇ ಪ್ಲೇಸಿಗೆ ಹೋಗೋಣ. ಎರಡನೇ ಪ್ಲೇಸ್ ಯಾವುದಪ್ಪ ಅಂತಂದರೆ ನಾವು ಗುರುತಿಸಿರುವಂಥದ್ದು ಶಿಮ್ಲಾ. ಹಾಗಾದರೆ ಶಿಮ್ಲಾದ ಪ್ರಾಮುಖ್ಯತೆ ಏನು? ಈ ಶಿಮ್ಲಾ ಪ್ರಾಮುಖ್ಯತೆ ನಾವು ಮೊದಲನೇದಾಗಿ ನೋಡೋದಾದರೆ, ಈ ಶಿಮ್ಲಾ ಭಾರತದ ಬೇಸಿಗೆ ರಾಜಧಾನಿಯಾಗಿತ್ತು. ಭಾರತದ ಬೇಸಿಗೆ ಅಂದರೆ ಬ್ರಿಟಿಷರು ಇದ್ದ ಕಾಲದಲ್ಲಿ ಇದನ್ನು ಸಮ್ಮರ್ ಕ್ಯಾಪಿಟಲ್ ಅಂತ ಕರಿತಿದ್ರು, ಅಥವಾ ಬೇಸಿಗೆ ರಾಜಧಾನಿ ಅಂತ ಕರಿತಿದ್ರು. ಹಾಗೆ ಈ ಶಿಮ್ಲಾದಲ್ಲಿ 1945ರಲ್ಲಿ ಶಿಮ್ಲಾ ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನದ ನಂತರನೇ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತೀವಿ ಅಂತ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಹಾಗೆ ಈ ಶಿಮ್ಲಾ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದರ ರಾಜಧಾನಿ? ಹಿಮಾಚಲ ಪ್ರದೇಶದ ರಾಜಧಾನಿ. ಓಕೆನಾ? ಸೊ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದೆರಡು ಪಾಯಿಂಟ್ ಬರೆದ್ರೂ ಕೂಡ ಸಾಕಾಗುತ್ತೆ. ನೆಕ್ಸ್ಟು ಮೂರನೇ ಪ್ಲೇಸ್ ನಾವು ಯಾವ್ದು ಗುರುತಿಸಿದ್ದಪ್ಪ ಅಂತಂದರೆ ನಿಮ್ಮ ಅಮೃತ್ಸರ. ಓಕೆನಾ? ಈ ಅಮೃತ್ಸರ ಎಲ್ಲಿದೆ? ಪಂಜಾಬ್ನಲ್ಲಿದೆ. ಓಕೆನಾ? ರಾಜಧಾನಿ ಅಲ್ಲ, ಬಟ್ ಪಂಜಾಬ್ನಲ್ಲಿರುವಂತಹ ಪ್ರಮುಖವಾದಂತಹ ನಗರ. ಇದು ಎಲ್ಲಿದೆ? ಪಂಜಾಬ್ನಲ್ಲಿದೆ ಅಮೃತ್ಸರ. ಈ ಅಮೃತ್ಸರದಲ್ಲಿ ಏನಿದೆಯಪ್ಪ ಅಂತಂದರೆ ಒಂದು ಗೋಲ್ಡನ್ ಟೆಂಪಲ್ ಇದೆ, ಅಥವಾ ಅದನ್ನು ಕನ್ನಡದಲ್ಲಿ ಸ್ವರ್ಣ ಮಂದಿರ ಅಂತ ಕರೀತಾರೆ. ಈ ಸ್ವರ್ಣ ಮಂದಿರ ಸಿಖ್ಖರ ಪವಿತ್ರ ಸ್ಥಳ ಆದಂತಹ ಸ್ವರ್ಣ ಮಂದಿರ ಇದೆ. ನೀವು ನಿಮ್ಮ ಸಿಲೆಬಸ್ನಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಅನ್ನುವಂಥದ್ದನ್ನು ಓದಿರ್ಬೋದು. ಇದು ಆಪರೇಷನ್ ಬ್ಲೂ ಸ್ಟಾರ್ ನಡೆದಂತಹ ಸ್ಥಳ. ಆಪರೇಷನ್ ಬ್ಲೂ ಸ್ಟಾರ್ ಅಂತಂದರೆ ಸಿಖ್ಖರು ಏನು ಸೆಪರೇಟ್ ಖಲಿಸ್ತಾನ ಬೇಕು ಅಂತಂದು ಹೋರಾಟ ಮಾಡ್ತಾರಲ್ವ, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಿಟ್ಟಿರ್ತಾರೆ ಈ ಸ್ವರ್ಣ ಮಂದಿರದಲ್ಲಿ. ನಿಮ್ಮ ಜರ್ನೈಲ್ ಸಿಂಗ್ ಮತ್ತು ಬಿಂದ್ರನ್ ವಾಲೆ ಅನ್ನುವಂತಹ ಇಬ್ಬರು ಲೀಡರ್ಸ್ಗಳು, ಅಲ್ಲಿ ಖಲಿಸ್ತಾನಿ ಲೀಡರ್ಸ್ಗಳು ಅಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ. ಅದಾದ ನಂತರ ಆಮೇಲೆ ನಮ್ಮ ಇಂದಿರಾ ಗಾಂಧಿಯವರು ಆಪರೇಷನ್ ಬ್ಲೂ ಸ್ಟಾರ್ಗೆ ಕಾರ್ಯಾಚರಣೆಗೆ ಆರ್ಡರ್ ಕೊಡ್ತಾರೆ. ಅದಾದ ನಂತರ ಅಲ್ಲಿ ಅವರನ್ನು ಸದೆ ಬಡಿಯಲಾಗುತ್ತೆ. ಸೊ ಆಪರೇಷನ್ ಬ್ಲೂ ಸ್ಟಾರ್ ನಡೆದಂಥ ಸ್ಥಳ ಯಾವುದಪ್ಪ ಅಂತಂದರೆ ಅದು ಕೂಡ ನಿಮ್ಮ ಅಮೃತ್ಸರ. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಬರೆದ್ರೂ ಕೂಡ ಸಾಕಾಗುತ್ತೆ. ಹಾಗೆ ನೆಕ್ಸ್ಟ್ ನಾಲ್ಕನೇ ಪ್ಲೇಸ್ ಯಾವುದಪ್ಪ ಅಂತಂದರೆ ನಿಮ್ಮ ನವದೆಹಲಿ. ಸೊ ನವದೆಹಲಿ ಏನು ಬರೀತೀರಾ, ಅಥವಾ ದೆಹಲಿ ಏನು ಬರೀತೀರಾ? ಇದು ಭಾರತದ ರಾಜಧಾನಿ, ಗೊತ್ತಿದೆ. ಹಾಗೆ ಇಲ್ಲೇನಿದೆ? ರಾಷ್ಟ್ರಪತಿ ಭವನ ಇದೆ, ಕೆಂಪು ಕೋಟೆ ಇದೆ. ಇಲ್ಲಿ ಏನಿದೆ? ರಾಷ್ಟ್ರಪತಿ ಭವನ ಇದೆ, ಕೆಂಪು ಕೋಟೆ ಇದೆ.
ಇಷ್ಟರಲ್ಲಿ ಯಾವ್ದು ಬರೆದ್ರೂ ಕೂಡ ಸಾಕಾಗತ್ತೆ. ರಾಷ್ಟ್ರಪತಿ ಭವನ ಮತ್ತು ಕೆಂಪುಕೋಟೆ, ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳು ಕೂಡ ಇಲ್ಲೇ ಇರುವಂಥದ್ದು. ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಕೂಡ ಇಲ್ಲೇ ಇರುವಂಥದ್ದು. ಸೊ ಇದಾದ ನಂತರ ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂತಂದರೆ ಭೋಪಾಲ್. ಭೂಪಾಲ್ ಇದು ಮಧ್ಯಪ್ರದೇಶದ ರಾಜಧಾನಿಯಾಗಿದೆ. ಇದು ಅತ್ಯಂತ ಸ್ವಚ್ಛವಾದಂಥ ನಗರವಾಗಿದೆ. ಓಕೆನಾ. ಅದಾದ ನಂತರ ನೆಕ್ಸ್ಟ್ ಬರುವಂತಹದ್ದು ನಿಮ್ಮ 6ನೇ ನಾವು ಗುರುತಿಸಿರುವಂಥದ್ದು ಯಾವುದಪ್ಪ ಅಂತಂದರೆ ಹೈದರಾಬಾದ್. ಸೊ 6ನೇ ಪ್ಲೇಸ್ ಯಾವುದು ಗುರುತಿಸಿದ್ದೀವಿ ನಾವು? ಹೈದರಾಬಾದನ್ನು ಗುರುತಿಸಿದ್ದೀವಿ. ಹಾಗಾದರೆ ಹೈದರಾಬಾದು ಅದರ ಇಂಪಾರ್ಟೆನ್ಸ್ ಏನು? ಈ ಹೈದರಾಬಾದ್ ಕೂಡ ಒಂದು ದೇಶೀಯ ಸಂಸ್ಥಾನವಾಗಿತ್ತು. ಇದು ಕೂಡ ಒಂದು ದೇಶೀಯ ಸಂಸ್ಥಾನವಾಗಿತ್ತು. ಇವರು ಕೂಡ ಏನು ಮಾಡ್ತಾರೆ ಅಂತ, ಈ ಒಂದು ದೇಶೀಯ ಸಂಸ್ಥಾನವನ್ನು ಯಾರು ಆಳ್ವಿಕೆ ಮಾಡ್ತಿದ್ರು ಅಂದರೆ, ಆಗ ಅಲ್ಲಿದ್ದಂತಹ ನವಾಬ ಆಗಿರುವಂತಹ ಮಿರ್ ಓಸ್ಮಾನ್ ಅಲಿ ಖಾನ್ ಅನ್ನುವಂತಹ ನಿಜಾಮ ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ಮಿರ್ ಉಸ್ಮಾನ್ ಅಲಿ ಖಾನು ಇವನು ಕೂಡ ಏನು ಮಾಡ್ತಾನೆ ಅಂತಂದರೆ, ಭಾರತದ ಒಕ್ಕೂಟಕ್ಕೆ ಸೇರಲು ಒಪ್ಪೋದಿಲ್ಲ. ಭಾರತದ ಒಕ್ಕೂಟಕ್ಕೆ ಸೇರಲು ಒಪ್ಪುವುದಿಲ್ಲ. ಆಗ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲರು ಏನು ಮಾಡ್ತಾರೆ ಅಂತಂದರೆ, ಆಪರೇಷನ್ ಪೋಲೋ ಎನ್ನುವಂತಹ ಒಂದು ರಹಸ್ಯ ಕಾರ್ಯಾಚರಣೆ ಮುಖಾಂತರವಾಗಿ ಹೈದರಾಬಾದನ್ನು ನಮ್ಮ ದೇಶಕ್ಕೆ ಸೇರಿಸ್ಕೊಳ್ತಾರೆ. ಸೊ ಈ ಆಪರೇಷನ್ ಪೋಲೋ ನಡೆದಂತಹ ಜಾಗ ಯಾವುದಪ್ಪ ಅಂತಂದರೆ ಅದು ನಿಮ್ಮ ಹೈದರಾಬಾದ್. ವೆರಿ ವೆರಿ ಇಂಪಾರ್ಟೆಂಟು, ನೀವು ನೆನಪಿಡಲೇಬೇಕು. ಯಾಕೆ ಅಂತಂದರೆ ಇದು ಈವನ್ ನೀವು 5 ಮಾರ್ಕ್ಸಿನ ಕ್ವಶನಲ್ಲೂ ಕೂಡ ಬರ್ಬೋದು. ಸರ್ದಾರ್ ವಲ್ಲಭಾಯ್ ಪಟೇಲರ ಪ್ರಾಮುಖ್ಯತೆ ಅಥವಾ ಮಹತ್ವ ತಿಳಿಸಿ ವಿಲೀನೀಕರಣದಲ್ಲಿ ಅಂತಂದು, ಅಥವಾ ಈ ರೀತಿಯಾಗಿ ಮ್ಯಾಪ್ ಒಳಗಡೆ ಕೂಡ ಈ ಹೈದರಾಬಾದ್ ಬಂದಾಗ ಈ ಒಂದು ಪಾಯಿಂಟನ್ನು ಬರೆದರೆ ನಿಮಗೆ ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟು 7ನೇ ಪ್ಲೇಸ್ ಯಾವುದಪ್ಪ ಅಂತಂದರೆ ಮುಂಬೈ. ಈ ಒಂದು ಮುಂಬೈ ಇದು ಮಹಾರಾಷ್ಟ್ರದ ರಾಜಧಾನಿ. ಹಾಗೆ ಇದು ವಾಣಿಜ್ಯ ನಗರಿ. ಇಲ್ಲಿ ನಿಮ್ಮ ಬಾಲಿವುಡ್ ಇದೆ ಅಂತಂದರೆ ಏನು ಹಿಂದಿ ಸಿನಿಮಾಗಳು ತೆಗಿತಾವಲ್ವ, ಅವೆಲ್ಲ ಬಾಲಿವುಡ್ ಕೂಡ ಇಲ್ಲೇ ಇದೆ. ಅದೇ ರೀತಿ ಎಲ್ಲ ಹಣಕಾಸು ಸಂಬಂಧಿತ ಆಫೀಸ್ಗಳಾದಂತಹ RBI ಆಗಿರ್ಬೋದು, LIC ಆಫೀಸ್ ಆಗಿರ್ಬೋದು, ಎಲ್ಲವೂ ಕೂಡ ಮುಂಬೈಯಲ್ಲೇ ಇರುವಂಥದ್ದು. ಜೊತೆಗೆ ಈ ಮುಂಬೈ ಬ್ರಿಟಿಷರ ವಸಾಹತು ಪ್ರದೇಶ ಕೂಡ ಆಗಿತ್ತು. ಓಕೆನಾ. ಇದಾದ ನಂತರ ನೆಕ್ಸ್ಟ್ ಇರುವಂಥದ್ದು ನಿಮ್ಮ ಜುನಾಗಢ್. ಈ ಜುನಾಗಢ್ ಕೂಡ ಒಂದು ದೇಶೀಯ ಸಂಸ್ಥಾನ. ಈ ದೇಶೀಯ ಸಂಸ್ಥಾನ ಸ್ವತಂತ್ರ ಬಂದ ನಂತರ ಭಾರತದ ಒಕ್ಕೂಟಕ್ಕೆ ಸೇರಲು ಒಪ್ಪೋದಿಲ್ಲ. ಇವರು ಕೂಡ ಭಾರತಕ್ಕೆ ಸೇರಲು ಒಪ್ಪುವುದಿಲ್ಲ. ಅದಾದ ನಂತರ ಅಲ್ಲಿ ಏನು ನಡೆಯುತ್ತೆ ಅಂತಂದರೆ, ಜನರ ಮತದ ಅಭಿಪ್ರಾಯದ ಮೇಲೆ, ಅಂದರೆ ಅಲ್ಲಿ ಬಹುತೇಕ ವ್ಯಕ್ತಿಗಳು ಹಿಂದೂಗಳಾಗಿರ್ತಾರೆ, ಆದರೆ ಅಲ್ಲಿಯ ರಾಜ ಮುಸ್ಲಿಂ ಆಗಿರ್ತಾನೆ. ಹಾಗಾಗಿ ಜನರ ಮತದ ಅನುಸಾರವಾಗಿ ಜುನಾಗಢನ್ನು ಭಾರತಕ್ಕೆ ಸೇರ್ಪಡೆಗೊಳ್ಳುತ್ತೆ. ಜನರ ಮತದ ಅಭಿಪ್ರಾಯದ ಮೇಲೆ ಇದನ್ನು ಕೂಡ ಭಾರತಕ್ಕೆ ಸೇರಿಸ್ತಾರೆ. ಸೊ 3 ದೇಶೀಯ ಸಂಸ್ಥಾನಗಳು ಹೊರಗುಳಿಯಲಿಕ್ಕೆ ಇಚ್ಛೆ ಪಡ್ತವೆ. ಒಂದು ಕಾಶ್ಮೀರ, ಇನ್ನೊಂದು ಹೈದರಾಬಾದ್, ಮತ್ತೊಂದು ಜುನಾಗಢ್. ಹಾಗೆ ನೆಕ್ಸ್ಟ್ ನೋಡ್ತಾ ಹೋದರೆ ನಾವು 9ನೇ ಪ್ಲೇಸ್ ಯಾವುದಪ್ಪ ಅಂತಂತಂದರೆ ಪೋಖ್ರಾನ್. ಈ ಪೋಖ್ರಾನ್ ಏನಪ್ಪ ಅಂತಂದರೆ ಇದು ರಾಜಸ್ಥಾನದಲ್ಲಿರುವಂಥದ್ದು. ಈ ರಾಜಸ್ಥಾನದಲ್ಲಿರುವಂತಹ ಪೋಖ್ರಾನು ಇದು ಏನು ಇಂಪಾರ್ಟೆಂಟ್ ಅಂತಂದರೆ,
ಇಲ್ಲಿ ಅಣು ಪರೀಕ್ಷೆ ನಡೆದಿತ್ತು. 2 ಬಾರಿ ಅಣು ಪರೀಕ್ಷೆ ನಡೆದಿದೆ. ಇಲ್ಲಿ ಇಷ್ಟು ಬರೆದ್ರೆ ಸಾಕು. ಅಣು ಪರೀಕ್ಷೆ ನಡೆದಿತ್ತು, ಅದರ ಡೀಟೇಲಿಂಗ್ಸ್ ಬೇಡ. ಇಲ್ಲಿ ಅಣು ಪರೀಕ್ಷೆ ನಡೆದಿತ್ತು. ಒಂದು ಇಂದಿರಾ ಗಾಂಧಿ ಕಾಲದಲ್ಲಿ, ಆಮೇಲೆ ವಾಜಪೇಯಿ ಕಾಲದಲ್ಲಿ ನಡೆದಿತ್ತು ಇಲ್ಲಿ. ಸೊ ಇಲ್ಲಿ ಅಣು ಪರೀಕ್ಷೆ ನಡೆದಿದೆ ಅನ್ನೋದು ಇಂಪಾರ್ಟೆಂಟ್. ಇದಾದ ನಂತರ ನೆಕ್ಸ್ಟ್ ನಾವು ಗುರುತಿಸಿರುವಂಥದ್ದು 10ನೇ ಪ್ಲೇಸು, ಅದು ನಿಮ್ಮ ಕೋಲ್ಕತ್ತಾ. ಸೊ ಈ ಕೋಲ್ಕತ್ತಾ ಕೂಡ ನಿಮಗೆ ಗೊತ್ತಿದೆ, ಇದು ಯಾವುದರ ರಾಜಧಾನಿ? ಪಶ್ಚಿಮ ಬಂಗಾಳದ ರಾಜಧಾನಿ. ಹಾಗೆ ಈ ಕೋಲ್ಕತ್ತಾದ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಈ ಕೋಲ್ಕತ್ತಾ ಬ್ರಿಟಿಷರ ವಸಾಹತು ಪ್ರದೇಶವಾಗಿತ್ತು. ಕೋಲ್ಕತ್ತಾ ತುಂಬ ಉತ್ತಮವಾದಂಥ ನಗರ. ಇಲ್ಲಿ ಇದನ್ನು ಏನಂತ ಕರೀತಾರೆ ಅಂದರೆ ಸಾಂಸ್ಕೃತಿಕ ರಾಜಧಾನಿ ಅಂತ ಕೂಡ ಕರೀತಾರೆ. ಭಾರತದ ಸಾಂಸ್ಕೃತಿಕ ರಾಜಧಾನಿ ಯಾವುದಪ್ಪ ಅಂದರೆ ಕೋಲ್ಕತ್ತಾ. ಯಾಕೆ ಅಂತಂದರೆ ಎಲ್ಲ ನಿಮ್ಮ ಏನು ಚಳುವಳಿಗಳು ಏನು ನಡೀತಿತ್ತು ಅಲ್ವಾ, ರಾಷ್ಟ್ರೀಯ ಚಳುವಳಿಗಳು, ಅವೆಲ್ಲವೂ ಶುರುವಾಗ್ತಿದ್ದಿದೆ ಕೋಲ್ಕತ್ತಾದಿಂದ. ಹಾಗಾಗಿ ಕೋಲ್ಕತ್ತಾ ಬಗ್ಗೆ ಒಂದು ಫೇಮಸ್ ಸೇಯಿಂಗ್ಸ್ ಕೂಡ ಇದೆ. ಏನಂತಂದರೆ, ವಾಟ್ ವೆಸ್ಟ್ ಬೆಂಗಾಲ್ ಥಿಂಕ್ಸ್ ಟುಡೇ, ಇಂಡಿಯಾ ಥಿಂಕ್ಸ್ ಟುಮಾರೋ ಅಂತ. ಏನು ಭಾರತ ನಾಳೆ ಯೋಚನೆ ಮಾಡುತ್ತೋ ಅದನ್ನು ಆಲ್ರೆಡಿ ನಮ್ಮ ಕೋಲ್ಕತ್ತಾ ಹಿಂದಿನ ದಿನವೇ ಯೋಚನೆ ಮಾಡಿರುತ್ತೆ ಅಂತ. ಹಾಗೆ 11ನೇ ಪ್ಲೇಸಲ್ಲಿರುವಂಥದ್ದು ಯಾವುದಪ್ಪ ಅಂತಂದರೆ, 11ನೇ ಪ್ಲೇಸ್ನಲ್ಲಿರುವಂಥದ್ದು ನಿಮ್ಮ ಮದ್ರಾಸ್ ಈಗಿನ ಚೆನ್ನೈ. ಈಗ ಅದನ್ನು ಚೆನ್ನೈ ಅಂತ ಕರೀತಾರೆ. ಇದು ಕೂಡ ಯಾವ ರಾಜ್ಯದಲ್ಲಿದೆ? ತಮಿಳುನಾಡಿನಲ್ಲಿದೆ. ಓಕೆನಾ? ಇದು ಎಲ್ಲಿದೆ? ತಮಿಳುನಾಡಿನಲ್ಲಿದೆ. ಸೊ ಇದು ಕೂಡ ಬ್ರಿಟಿಷರ ವಸಾಹತು ಪ್ರದೇಶವಾಗಿತ್ತು. ಇಲ್ಲಿ ಬ್ರಿಟಿಷರು ಕಟ್ಟಿಸಿದಂತಹ ಸೇಂಟ್ ಜಾರ್ಜ್ ಕೋಟೆ ಇದೆ. ಯಾವುದು? ಸೇಂಟ್ ಜಾರ್ಜ್ ಕೋಟೆ ಕೂಡ ನಿಮ್ಮ ಮದ್ರಾಸ್ನಲ್ಲಿ ಇದೆ. ಇದಾದ ನಂತರ ಕೊನೆಯದಾಗಿ 12ನೇ ಪೊಸಿಷನ್ ನಿಮ್ಮ ಪಾಂಡಿಚೇರಿ. ಸೊ ಹಾಗಾದರೆ ಈ ಪಾಂಡಿಚೇರಿ ಏನಪ್ಪ ಅಂತಂದರೆ, ಇದು ಫ್ರೆಂಚರ ವಸಾಹತು ಪ್ರದೇಶವಾಗಿತ್ತು. ಇದು ಫ್ರೆಂಚರ ವಸಾಹತು ಪ್ರದೇಶವಾಗಿತ್ತು. ನಂತರ 1954ರಲ್ಲಿ ಇದನ್ನು ಭಾರತಕ್ಕೆ ಸೇರ್ಪಡೆ ಮಾಡ್ತಾರೆ. ಈಗಲೂ ಕೂಡ ಈ ಒಂದು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಇದು ಕೂಡ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಸೊ ಇಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ. ಈ 12 ಪ್ರಶ್ನೆ ಒಳಗಡೆ 7ರಿಂದ 8 ಅಂತೂ ಬಂದೇ ಬರುತ್ತೆ. ಹಾಗಾಗಿ ಇದನ್ನು ದಯವಿಟ್ಟು ನೋಡಿ ಎಕ್ಸಾಮ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.